ಒಂದಾನೊಂದು ಕಾಲದಲ್ಲಿ ಅನಂತಪುರ ಎಂಬ ಒಂದು ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ರೈತರು ಕೃಷಿ ಕಾರ್ಯಗಳನ್ನು ಮಾಡಿಕೊಂಡು ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ರು. ಅದೇ ಹಳ್ಳಿಯಲ್ಲಿ ಸೋಮಣ್ಣ ಎಂಬ ಒಬ್ಬ ರೈತ ಕೂಡ ವಾಸವಿದ್ದ. ಸೋಮಣ್ಣನ ಹೆಂಡತಿ ಸೀತಾ ತೀರ್ಕೊಂಡಿದ್ಲು. ಹಾಗಾಗಿ ಅವನು ತನ್ನ ಗಂಡು ಮಗನೊಂದಿಗೆ ವಾಸಿಸ್ತಾ ಇದ್ದ. ಅವನಿಗೆ ತುಂಬಾ ದಿನದಿಂದ ಒಂದು ಕೊರಗಿತ್ತು. ಆದ್ದರಿಂದ ಅವನು ತನ್ನ ಮಗ ತಾಯಿಯ ಪ್ರೀತಿ ಇಲ್ಲದೆ ಬಿಡಿಬಾರ್ದು ಅಂತ ರತ್ನ ಎಂಬಂತಹ ಒಬ್ಬ ಹೆಂಗಸಳನ್ನ ಮದುವೆಯಾದ. ಹೀಗೆ ದಿನಗಳು ಅನಂತಪುರದಲ್ಲಿ ಸಂತೋಷದಿಂದ ಸಾಗ್ತಾ ಇತ್ತು. ಒಂದು ವರ್ಷದ ನಂತರ ರತ್ನಾಳಿಗೆ ಕೂಡ ಒಂದು ಗಂಡು ಮಗು ಹುಟ್ಟಿತ್ತು. ಇಬ್ಬರು ಗಂಡು ಮಕ್ಕಳು ಕೂಡ ದೊಡ್ಡವರಾಗಿ ಬೆಳೆದ್ರು. ರತ್ನನ ಮಗನನ್ನ ರತ್ನ ತುಂಬಾ ಚೆನ್ನಾಗಿನೇ ನೋಡ್ಕೋತಾ ಇದ್ಲು. ಆದ್ರೆ ಮೊದಲ ಮಗ ರಮೇಶನನ್ನ ತುಂಬಾನೇ ದುಡಿಸ್ತಾ ಇದ್ಲು. ಅವನು ಇಡೀ ಮನೆ ಕೆಲಸಗಳನ್ನ ಮಾಡಬೇಕಾಗಿತ್ತು. ಈ ಎಲ್ಲ ವಿಷಯಗಳು ಸೋಮಣ್ಣನ ಗಮನಕ್ಕೂ ಬಂದರೂ ಕೂಡ ಅವನು ಏನೂ ಮಾಡುವ ಸ್ಥಿತಿಯಲ್ಲಿರಲಿಲ್ಲ. ಇದೇ ರೀತಿ ದಿನಗಳು ಅನಂತಪುರದಲ್ಲಿ ಕಳೀತಾ ಕಳೀತಾ ಇಬ್ರು ಮಕ್ಕಳು ಕೂಡ ದೊಡ್ಡವರಾಗಿ ಬೆಳೆದ್ರು. ಮೊದಲನೇ ಮಗ ರಮೇಶ ತುಂಬಾನೇ ಗುಣವಂತ. ಅವನು ತುಂಬಾ ಒಳ್ಳೆ ವ್ಯಕ್ತಿ ಆಗಿದ್ದ. ಎಲ್ಲರಿಗೂ ಸಹಾಯ ಮಾಡ್ತಾ ಇದ್ದ. ಎರಡನೇ ಮಗ ತುಂಬಾ ಕೆಟ್ಟವನಾಗಿದ್ದ. ಕೆಟ್ಟ ಗುಣಗಳನ್ನ ರೂಢಿಸಿಕೊಂಡಿದ್ದ. ಕೆಟ್ಟ ಗೆಳೆಯರಿಂದ ದುಶ್ಚಟಗಳನ್ನ ಕೂಡ ಮೈಗೂಡಿಸಿಕೊಂಡಿದ್ದ. ಸೀತಾಳಿಗೆ ದೊಡ್ಡ ಮಗ ರಮೇಶನನ್ನ ಕಂಡ್ರೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಅವಳು ಅವನಿಂದ ತನ್ನ ಮಗನಿಗೆ ಸ್ಥಾನಮಾನ ಸಿಗುತ್ತಿಲ್ಲ ಅಂತ ಜಗಳ ಮಾಡಿ ಅವನನ್ನ ಮನೆಯಿಂದ ಹೊರ ಹಾಕಿದ್ಲು. ಪಾಪ ರಮೇಶ ಕೂಡ ಮರು ಮಾತಾಡದೆ ಮನೆಯಿಂದ ಹೊರ ನಡೆದ. ಇತ್ತ ರತ್ನನ ಮಗ ಕಿರಣ್ ಪಟ್ಟಣದ ಹುಡುಗಿಯನ್ನ ಪ್ರೀತಿಸಿ ಮದುವೆ ಆಗಿಕೊಂಡು ಮನೆಗೆ ಕರ್ಕೊಂಡು ಬಂದ. ಅವಳಿಗೆ ತಮ್ಮ ಜೊತೆಯಲ್ಲಿ ಅತ್ತೆ ಮಾವ ಇರೋದು ಸ್ವಲ್ಪನೂ ಇಷ್ಟ ಇರಲಿಲ್ಲ. ಇದರಿಂದಾಗಿ ಕಿರಣ್ನ ಕಿವಿಯನ್ನ ಚುಚ್ಚತೊಡಗಿದ್ಲು. ಎಷ್ಟು ದಿನ ಅಂತ ಇಲ್ಲೇ ಇರೋದು, ಆಸ್ತಿಯನ್ನ ಮಾರಿದ್ರೆ ಪಟ್ಟಣದಲ್ಲಿ ಹೋಗಿ ಸೆಟಲ್ ಆಗ್ಬೋದು ಅಂತೆಲ್ಲ ಕಿವಿ ಊದಿದ್ಲು. ಇದರಿಂದ ರಮೇಶ ಮರುದಿನ ತನ್ನ ತಂದೆ ತಾಯಿಯರನ್ನ ಹೊರಗೆ ಕರೆದ. ಅಪ್ಪ ಅಮ್ಮ, ನೀವು ನನ್ನ ಮನೆಯನ್ನ ಬಿಟ್ಟು ಹೋಗಿ. ಅಂತೂ ಈ ಆಸ್ತಿಯನ್ನೆಲ್ಲ ನನ್ನ ಹೆಸರಿಗೆ ಬರ್ತಿದ್ದಾಳೆ. ನನ್ನ ಹೆಂಡತಿಗೆ ನೀವು ಈ ಮನೆಯಲ್ಲಿರೋದು ಇಷ್ಟ ಇಲ್ಲ. ದಯವಿಟ್ಟು ಹೋಗಿ ಅಂತ ಅವರನ್ನ ಮನೆಯಿಂದ ಹೊರ ಹಾಕ್ದ. ರತ್ನಾಳಿಗೆ ಈಗ ತಾನು ಮಾಡಿದ ತಪ್ಪಿನ ಅರಿವಾಯಿತು. ಅವಳು ಜೋರಾಗಿ ಅಳತೊಡಗಿದ್ಲು. ನನ್ನ ಮಗನಿಗೆ ಉತ್ತಮ ಸಂಸ್ಕಾರವನ್ನ ಕೊಡಲಿಲ್ಲ ಅಂತ ನೊಂದ್ಕೊಂಡ್ಳು. ಆ ಸಮಯದಲ್ಲಿ ಈ ವಿಷಯ ತಿಳಿದ ರಮೇಶ ತಂದೆ ತಾಯಿಯರ ಬಳಿಗೆ ಬಂದ. ರಮೇಶ ಕಷ್ಟಪಟ್ಟು ದುಡಿದು ಆರ್ಥಿಕವಾಗಿ ಉತ್ತಮನಾಗಿದ್ದ. ತಂದೆ ತಾಯಿಯರನ್ನ ತನ್ನ ಮನೆಗೆ ಕರ್ಕೊಂಡು ಹೋಗಿ ಅಂದಿನಿಂದ ಎಲ್ಲರೂ ಸಂತೋಷದಿಂದಿದ್ರು.